ಒಂದೇ ವರ್ಷದಲ್ಲಿ ಒಂದು ಬೆಳೆ ಬೆಲೆ ಪಾತಾಳಕ್ಕೆ ಬಿದ್ದು ಮತ್ತೆ ಆಕಾಶಕ್ಕೆ ಏರಲು ಹೇಗೆ ಸಾಧ್ಯ? ಭಾರತದ ಕೆಂಪು ಮೆಣಸಿನಕಾಯಿ ಮಾರುಕಟ್ಟೆ ರೈತರಿಗೆ ಒಂದು ರೋಲರ್ ಕೋಸ್ಟರ್ ರೈಡ್ ಇದ್ದಾಗೆ. ನೋಡಿ, 2025ರ ಶುರುವಲ್ಲಿ ಕ್ವಿಂಟಾಲ್ಗೆ ಬೆಲೆ 7,000 ರೂಪಾಯಿಗಿಂತ ಕೆಳಗೆ ಬಿತ್ತು. ಆದರೆ ಒಂದೇ ವರ್ಷದಲ್ಲಿ ಸೀನ್ ಪೂರ್ತಿ ಚೇಂಜ್. ಕೆಲವು ತಳಿಗಳ ಬೆಲೆ 90,000 ರೂಪಾಯಿ ತಲುಪಿತು. ಸರಿ, ಮೊದಲು 2025ರಲ್ಲಿ ಬೆಲೆ ಯಾಕೆ ಬಿತ್ತು ಅನ್ನೋದನ್ನ ನೋಡೋಣ. ಗ್ಲೋಬಲ್ ಡಿಮ್ಯಾಂಡ್ ಕಮ್ಮಿಯಾಯಿತು, ಕಪ್ಪು ಥ್ರಿಪ್ಸ್ನಂಥ ಕೀಟಗಳ ಕಾಟ ಬೇರೆ, ಹೀಗಾಗಿ ಸಪ್ಲೈ ಜಾಸ್ತಿಯಾಗಿ ಬೆಲೆ ಕುಸಿತು. ಇದರಿಂದ ಎಷ್ಟೋ ರೈತರಿಗೆ ಭಾರಿ ನಷ್ಟ. ಮುಂದೇನು ಮಾಡೋದು ಅನ್ನೋ ಚಿಂತೆ ಶುರುವಾಯಿತು. ನಷ್ಟ ಅನುಭವಿಸಿದ ರೈತರು ಒಂದು ದೊಡ್ಡ ನಿರ್ಧಾರಕ್ಕೆ ಬಂದರು. ಆಂಧ್ರದಂತಹ ಪ್ರಮುಖ ರಾಜ್ಯಗಳಲ್ಲಿ ಮೆಣಸಿನಕಾಯಿ ಬೆಳೆಯೋ ಜಾಗ ಅರ್ಧಕ್ಕರ್ಧ ಕಮ್ಮಿಯಾಯಿತು. ಮೆಣಸಿನಕಾಯಿ ಬಿಟ್ಟು ಹತ್ತಿ, ಮೆಕ್ಕೆಜೋಳ, ತಂಬಾಕಿನ ಕಡೆ ಮುಖ ಮಾಡಿದ್ರು. ಇದು ಕೊರತೆಗೆ ದಾರಿ ಮಾಡಿಕೊಟ್ಟಿತು. ಕಡಿಮೆ ಆದ ಸಪ್ಲೈ ಜೊತೆಗೆ ಇನ್ನೊಂದಿಷ್ಟು ಸಮಸ್ಯೆಗಳು ಒಟ್ಟಿಗೆ ಸೇರ್ಕೊಂಡು. ಬೆಳೆ ಕಡಿಮೆ, ಚಂಡಮಾರುತ, ಭಾರೀ ಮಳೆಯಿಂದ ಇದ್ದ ಬೆಳೆಗೂ ಹಾನಿ. ಆದರೆ ಡಿಮ್ಯಾಂಡ್ ಮಾತ್ರ ಕಮ್ಮಿಯಾಗಿರ್ಲಿಲ್ಲ. 2025ರ ಕೊನೆಗೆ ಬಂದ ಚಂಡಮಾರುತಗಳು ಉಳಿದಿದ್ದ ಬೆಳೆಯನ್ನ ನಾಶ ಮಾಡಿದ್ವು. ಇದು ಬೆಲೆ ಏರಿಕೆಗೆ ಮುಖ್ಯ ಕಾರಣವಾಯಿತು. ಪರಿಣಾಮ, ಭಾರತದಾದ್ಯಂತ ಮೆಣಸಿನಕಾಯಿ ಬೆಲೆಗಳು ಗಗನಕ್ಕೇರಿದ್ವು. ಒಂದು ರೀತಿ ಐತಿಹಾಸಿಕ ಏರಿಕೆ. ಗುಂಟೂರಿನಂತಹ ಮಾರುಕಟ್ಟೆಗಳಲ್ಲಿ ಸಾಮಾನ್ಯ ತಳಿಗಳ ಬೆಲೆ ಕೂಡ ಡಬಲ್ ತ್ರಿಬಲ್ ಆಗೋಯ್ತು. ಆದರೆ ಯಾರಿಗೆಲ್ಲ ಫಸಲು ಚೆನ್ನಾಗಿ ಬಂದಿತ್ತೋ ಅವರಿಗೆ ಮಾತ್ರ ಇದು ಜಾಕ್ಟಾಟ್. ಜೀವನವೇ ಬದಲಾಯಿತು. ಹಾಗಾದರೆ ಮುಂದೆ ಏನಾಗುತ್ತೆ? ಈ ಏರಿಳಿದ ಎಫೆಕ್ಟ್ ಗ್ಲೋಬಲ್ ಸಪ್ಲೈ ಚೈನ್ ಮೇಲೆ ಹೇಗೆ ಬೀಳುತ್ತೆ? ಮೆಣಸಿನಕಾಯಿ ಬೆಲೆ ಅಂದ್ರೆ ಬರೀ ಅಡಿಗೆಗೆ ಸೀಮಿತ ಅಲ್ಲ. ಹಾಟ್ ಸಾಸ್, ನೇಲ್ ಪಾಲಿಷ್, ಹೀಗೆ ಎಲ್ಲದರ ಮೇಲೂ ಇದರ ಎಫೆಕ್ಟ್ ಇದೆ. ಅಂದ್ಹಾಗೆ ಇಂಟರ್ನ್ಯಾಷನಲ್ ಬಯರ್ಸ್ ಕ್ವಾಲಿಟಿ ನೋಡೋದು SHU ಅಂದ್ರೆ ಖಾರ ಮತ್ತು ASTN ಅಂದ್ರೆ ಬಣ್ಣದಿಂದ. ಹಾಗಾಗಿ ಕೊನೆಯಲ್ಲಿ ಉಳಿಯುವ ಪ್ರಶ್ನೆ ಒಂದೇ: ಭಾರತದ ಮೆಣಸಿನಕಾಯಿ ರೈತರು ಈ ಏರಿಳಿತದ ಚಕ್ರದಿಂದ ಹೊರಬರಲು ಸಾಧ್ಯವೇ?